ಸಾರಿ ಬ್ರಹ್ಮ ಮತ್ತೆ ವಿಷ್ಣುವಿನ ಮಧ್ಯೆ ಯಾರು ಶ್ರೇಷ್ಠ ಅನ್ನೋ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ಶಿವ ಮಹಾದೇವ ಬಂದು ಇದನ್ನ ನೋಡಿ ಒಂದು ಅಗ್ನಿ ಸ್ತಂಭವಾಗಿ ಪ್ರತ್ಯಕ್ಷ ಆಗ್ತಾನೆ. ಮಹಾದೇವ ಹೇಳ್ತಾನೆ, ಯಾರು ಇದರ ಪ್ರಾರಂಭ ಮತ್ತೆ ಅಂತ್ಯನ ಕಂಡಿಡಿತರೋ ಅವರೇ ಮತ್ತೊಬ್ಬರಿಗಿಂತ ಶ್ರೇಷ್ಠ ಅಂತ. ಆಗ ತಡ ಮಾಡದೆ ವಿಷ್ಣು ವರಹ ರೂಪ ತಾಳಿ ಪಾತಾಳ ಲೋಕಕ್ಕೆ ಹೋದ್ರೆ ಬ್ರಹ್ಮ ಹಂಸ ರೂಪದಲ್ಲಿ ಆಕಾಶದ ಕಡೆ ಆಡ್ತಾರೆ. ವರ್ಷಗಳೇ ಕಳೆದರೂ ಅಂತ್ಯ ಸಿಗದ ಕಾರಣ ಆಗ ವಿಷ್ಣು ಬಂದು ಅಂತ್ಯ ಕಂಡಿಡಿಯೋಕೆ ಆಗಲಿಲ್ಲ ಅಂತ ಶಿವನ ಹತ್ರ ಹೇಳ್ತಾನೆ. ಬಟ್ ಬ್ರಹ್ಮ ನಾನು ಅಂತ್ಯನ ನೋಡ್ದೆ ಅಂತ ಸುಳ್ಳು ಹೇಳ್ತಾನೆ. ಇದನ್ನ ಕೇಳಿದ ಶಿವ ರುದ್ರ ತಾಂಡವ ರೂಪದಲ್ಲಿ ಮಹಾಕಾಳ ಭೈರವನನ್ನು ಸೃಷ್ಟಿ ಮಾಡಿ ಸುಳ್ಳು ಹೇಳಿದ ಆ ತಲೆಯನ್ನು ಕಡಿಯೋಕೆ ಹೇಳ್ತಾನೆ. ಇದರಿಂದ ಬ್ರಹ್ಮನ ಅಹಂಕಾರ ಮತ್ತು ಸುಳ್ಳಿಗೆ ಶಿಕ್ಷೆ ಆಗುತ್ತೆ. ಈ ಅಗ್ನಿಸ್ತಂಭ ತಿರುವಣ್ಣಾಮಲೈನಲ್ಲಿ ಒಂದು ಬೆಟ್ಟವಾಗಿ ಮೂಡಿ ಇಲ್ಲಿಂದ ಹಾದಿ ಹೋಗಿದೆ ಅಂತ ಹೇಳ್ತಾರೆ. ಈ ತಿರುವಣ್ಣಾಮಲೈನಲ್ಲಿ ಅರುಣಾಚಲಂ ಬೆಟ್ಟದಲ್ಲಿ ಪ್ರತಿ ವರ್ಷ ಆಕಾಶ ಟಚ್ ಮಾಡೋ ತರ ಜ್ಯೋತಿ ಹಚ್ತಾರೆ. ಇದು ಶಿವನ ಅಗ್ನಿಸ್ತಂಭ ಅನ್ನೋ ಪ್ರತ್ಯೇಕ ಕೂಡ ಇದೆ.